ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ತೃತೀಯ ಸ್ಕಂಧ 25ನೇ ಅಧ್ಯಾಯ 5ನೇ ಶ್ಲೋಕ. ಪಿತರಿ ಪ್ರಸ್ಥಿತೇರಣ್ಯಂ ಮಾತುಃ ಪ್ರಿಯಚಿಕೀರ್ಷಯಾ ತಸ್ಮಿನ್ ಬಿಂದುಸರೇವಾತ್ಸೀತ್ ಭಗವಾನ್ ಕಪಿಲಃ. ತಸ್ಮಿನ್ ಬಿಂದುಸರೇವಾತ್ಸೀತ್ ಭಗವಾನ್ ಕಪಿಲಃ ಕಿಲ. ಪಿತರಿ ಅರಣ್ಯಂ ಪ್ರಸ್ಥಿತೆ. ಮಹಾನುಭಾವರಾದ ಕರ್ದಮರ ಚರಿತೆ ಮುಂದುವರೆದಿದೆ. ಕಪಿಲ ಮುನಿ ಹುಟ್ಟಿದ್ದಾನೆ. ಕಪಿಲ ಮುನಿಗೆ ತಂದೆಯಾದ ಕರ್ದಮರು ಅರಣ್ಯಕ್ಕೆ ಹೊರಟು ನಿಲ್ತಾರೆ. ಪಿತರಿ ಅರಣ್ಯಂ ಪ್ರಸ್ಥಿತೆ. ಕಪಿಲ ಮುನಿಯ ತಂದೆ ಅರಣ್ಯಕ್ಕೆ ಹೊರಡ್ಲಿಕ್ಕೆ ಸನ್ನದ್ಧರಾದಾಗ ಮಾತುಃ ಪ್ರಿಯ ಚಿಕೀರ್ಷಯ. ಮಾತುಃ ತಾಯಿಗೆ, ಪ್ರಿಯ ಚಿಕೀರ್ಷಯ ಪ್ರಿಯವಾದದ್ದನ್ನು ಮಾಡಬೇಕು, ಅವಳಿಗೆ ಇಷ್ಟದಂತೆ ನಡ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ ಭಗವಾನ್ ಕಪಿಲಃ, ಭಗವದ್ ಅವತಾರಿಗಳಾಗಿರ್ತಕ್ಕಂಥ ಸಾಕ್ಷಾತ್ ಭಗವಂತನ ಅವತಾರರಾಗಿರ್ತಕ್ಕಂಥ ಕಪಿಲ ಮುನಿಗಳು ಬಿಂಬಸರೆ, ಬಿಂದು ಸರೋವರ ಅನ್ನೋ ಸರೋವರದ ಪ್ರಾಂತದಲ್ಲಿರ್ತಕ್ಕಂಥ ಕುಟೀರದಲ್ಲಿ ಅವಾತ್ಸೀತ್ ವಾಸ ಮಾಡಿದರು. ಕಪಿಲ ಮುನಿಯ ತಂದೆ ಸಂಸಾರದಲ್ಲಿ ವಿರಕ್ತಿಯನ್ನು ತಾಳಿ ಅರಣ್ಯಕ್ಕೆ ಹೊರಟ ಬಳಿಕ ಮಗನಾದ ಕಪಿಲ ಮುನಿ ತಾಯಿಯ ಇಚ್ಛೆಗಳನ್ನು ಪೂರೈಸುವ ಉದ್ದೇಶದಿಂದ ಕರ್ದಮ ಋಷಿಗಳು ವಾಸವಾಗಿದ್ದ ಆ ಬಿಂದು ಸರೋವರದ ಪರಿಸರದಲ್ಲಿರ್ತಕ್ಕಂಥ ಆಶ್ರಮದಲ್ಲಿಯೇ ವಾಸ ಮಾಡಿದರು. ಇಷ್ಟು ಸಾಮಾನ್ಯ ತಾತ್ಪರ್ಯ. ಇಲ್ಲಿ ಗಮನಿಸಬೇಕಾದ ಅಂಶಗಳು ಎರಡು. ಒಂದು, ಕಪಿಲ ಮುನಿ ತಂದೆ ಜೀವನದಲ್ಲಿ ವಿರಕ್ತಿಯನ್ನು ತಾಳಿ ಅರಣ್ಯಕ್ಕೆ ಹೋದ ಹಾಗೆ ತಾನು ಏನಾದರೂ ದೊಡ್ಡದನ್ನು ಸಾಧನೆ ಮಾಡಬೇಕು ಅಂಥೇಳಿ ಆಶ್ರಮ ಬಿಟ್ಟು ಎಲ್ಲೋ ಹೋಗಲಿಲ್ಲ.
ಮಾತುಹು ಪ್ರಿಯ ಚಿಕೀರ್ಷಯ. ತಂದೆಯೂ ಹೊರಟು ಹೋಗಿದ್ದಾರೆ, ತಾಯಿಯನ್ನು ನೋಡ್ಕೊಳ್ಬೇಕು, ಅವಳ ಇಷ್ಟದಂತೆ ತಾನಿರಬೇಕು, ಅವಳಿಗೆ ಪ್ರಿಯವಾದಂತೆ ತನ್ನ ನಡವಳಿಕೆ ಇರಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಯೇ ವಾಸ ಮಾಡಿದರು. ಆ ಆಶ್ರಮದಲ್ಲಿಯೇ ವಾಸ ಮಾಡಿಕೊಂಡು ತಾಯಿಯ ಯೋಗಕ್ಷೇಮವನ್ನು ನೋಡಿದರು ಕಪಿಲ ಮುನಿ. ಯಾಕೆ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರೋ ವಿಷಯ ಆದರೂ ಜ್ಞಾಪಿಸ್ತಾ ಇದ್ದೇನೆ. ಮಕ್ಕಳಿಗೆ 3 ಕರ್ತವ್ಯಗಳನ್ನು ಶಾಸ್ತ್ರಕಾರರು ವಿಧಾನ ಮಾಡಿದ್ದಾರೆ. ಮೊದಲನೇದ್ದು, ತಂದೆ ತಾಯಿ ಬದುಕಿದ್ದಾಗ ಅವರ ಮಾತನ್ನು ಪಾಲಿಸಿ ಅವರ ಮನೋಗತವನ್ನು ಅನುಸರಿಸಿ ಅವರಿಗೆ ಸಂತೋಷವನ್ನು ಉಂಟು ಮಾಡೋದು. ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಉಪನಿಷದ್ ವಾಕ್ಯಗಳಿಗೆ ಇದೇ ಅರ್ಥ. ಉದಿನ ಕಡ್ಡಿ ಹಚ್ಚಿ ಘಂಟ ಬಾರಿಸಿ ಮಂಗಳಾರತಿ ಬೆಳಗೋದಲ್ಲ. ಮಾತೃದೇವೋಭವ, ಪಿತೃದೇವರವರು, ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀವಿ ಹಂಗೆ ಅವರಿಗೆ ಪೂಜೆ ಮಾಡೋದು ಅಲ್ಲ. ಅವರಿಗೆ ಸಂತೋಷ ಆಗೋ ಹಾಗೆ ನಡ್ಕೊಳ್ಳೋದು, ಇದು ಮೊಟ್ಟ ಮೊದಲ ಕರ್ತವ್ಯ. ಒಮ್ಮೆ ಅವರ ಆಯುಷ್ಯ ಮುಗಿದು ಅವರು ಮರಣಿಸಿದರು ಅಂದರೆ ಎಂದಾದರೂ ಅನುಕೂಲ ಆದಾಗ ಗಯೆಗೆ ಹೋಗಿ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡೋದು. ಮೂರನೆಯದ್ದು, ಕೊನೆಯದಾಗಿ ವರ್ಷಕ್ಕೊಮ್ಮೆ ಶ್ರಾದ್ದ ಕರ್ಮ ಆಚರಿಸಿ ಅವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡೋದು. ಈ 3ರಲ್ಲಿ ಅತ್ಯಂತ ಮುಖ್ಯ ಬದುಕಿದ್ದಾಗ ಚೆನ್ನಾಗಿ ನೋಡಿಕೊಳ್ಳೋದು. ಅದರಲ್ಲೂ ವಯೋ ಮೂಲಕ ಅಥವಾ ಬೇರೆ ಯಾವುದೇ ಕಾರಣದಿಂದ ತಾಯಿ ತಂದೆ ಇಬ್ಬರಲ್ಲಿ ಒಬ್ಬರು ಇಲ್ಲವಾದಾಗ ಆ ಇನ್ನೊಂದು ವ್ಯಕ್ತಿ ಒಂಟಿ ಜೀವ, ಅವರನ್ನು ನೋಡಿಕೊಳ್ಳೋದು ಬಹಳ ದೊಡ್ಡ ಧಾರ್ಮಿಕ ಕರ್ತವ್ಯ ಮಕ್ಕಳಿಗೆ. ಎಷ್ಟೋ ಸಲ ಮಗನಾದವ ಒಂದು ಇಕ್ಕಟ್ಟಿಗೆ ಸಿಲುಕ್ತಾನೆ. ಆ ಒಂಟಿ ಜೀವ ತಾಯಿ ಅಥವಾ ತಂದೆ ಅವರ ಎಲ್ಲ ಮಾತುಗಳನ್ನು ಕೇಳಬೇಕಾ? ರೀಸನೇಬಲ್ ಆ್ಯಂಡ್ ಅನ್ರೀಸನೇಬಲ್. ಎಷ್ಟೋ ಸಲ ಅವರು ದೇ ಆರ್ ಹ್ಯೂಮನ್ ಬೀಯಿಂಗ್ಸ್ ಆಫ್ಟರ್ ಆಲ್. ಅವರ ಬೇಡಿಕೆಗಳಲ್ಲಿ ನ್ಯಾಯ ಇರೋದಿಲ್ಲ. ಆವಾಗ ಆ ತಂದೆ ಅಥವಾ ತಾಯಿ ಮಾತು ಕೇಳಬೇಕೋ ಅಥವಾ ತಾನು ಸಹಜವಾಗಿ ಪ್ರೀತಿಸುವ ಹೆಂಡತಿ ಅವಳ ಚಾಡಿಗಳು ಅದನ್ನು ಕೇಳಿ ಹೆತ್ತವರಿಗೆ ಬುದ್ಧಿವಾದ ಹೇಳಬೇಕೋ? ಹೆಂಡತಿ ತಪ್ಪು ಮಾಡಿದಾಗ ಹೇಳೋ ಅಧಿಕಾರ ಇದೆ. ತಾಯಿ ಅಥವಾ ತಂದೆ ತಪ್ಪು ಮಾಡ್ತಾ ಇದ್ರೆ ಹೇಳಲಾರ, ಹೇಳದೇ ಇರಲಾರ. ತಾಯಿ ತಂದೆನೂ ಮನುಷ್ಯರು. ವಿನಾಕಾರಣ ಹೆಂಡತಿಯನ್ನು ದಂಡಿಸಲಿಕ್ಕೆ ಅವರು ಬಯಸ್ತಾ ಇದ್ರೆ ಮಗ ತಾಯಿ ತಂದೆಯರಿಗೆ ನಿಮ್ಮದು ತಪ್ಪು ಅಂತ ಹೇಳಬಾರ್ದೆ? ಇಂಥ ಸಂದರ್ಭಗಳಲ್ಲಿ ಪರಿಹಾರವನ್ನು ಯಾವ ಶಾಸ್ತ್ರವೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳೋ ಮಾತು, ಕಾಮನ್ ಸೆನ್ಸ್ ಬಿಟ್ಟು ಶಾಸ್ತ್ರ ಇಲ್ಲ. ಒಂದು ಮೂಲಭೂತ ಸಂಗತಿ, ನಮಗೆ ತಿಳಿದ ಸಂಗತಿ ಎಂದರೆ, ಪ್ರೀತಿ ಇದ್ದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಮನಸ್ಸು ಇರ್ತದೆ. ಅದಿಲ್ಲ ಅಂತಂದರೆ ಸಮಸ್ಯೆ ಒಂದು ನೆಪವಾಗಿ ಅವರನ್ನು ದೂರ ಇಡ್ತೀವಿ ನಾವು. ಪ್ರಕೃತ ಕಪಿಲ ಮುನಿ ತಂದೆಯಾದ ಕರ್ದಮ ಋಷಿ ಆಶ್ರಮ ತೊರೆದು ಹೋದ ಬಳಿಕ ಆಶ್ರಮದಲ್ಲೇ ಉಳಿದು ತಾಯಿಯ ಯೋಗಕ್ಷೇಮ ನೋಡಿಕೊಳ್ಳುವ ನಿರ್ಧಾರ ಮಾಡುವ ಮೂಲಕ ಅಂತಹ ಸ್ಥಿತಿಯಲ್ಲಿ ಇರಬಹುದಾದ ಎಲ್ಲ ಮನುಷ್ಯ ಕುಟುಂಬಗಳಿಗೆ ಒಂದು ಅನುಸರಣೀಯ ಸಂದೇಶ ನೀಡಿದ್ದಾನೆ ಅಂತ ಹೇಳಬಹುದು. ಇನ್ನು ಎರಡನೆಯದಾಗಿ, ಕರ್ದಮ ಋಷಿ ಹೀಗೆ ಆಶ್ರಮ ತೊರೆದು ತನಗೆ ಕರ್ತವ್ಯವಾದ ಹೆಂಡತಿ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳೋದನ್ನು ಬಿಟ್ಟು ಆಧ್ಯಾತ್ಮಿಕ ಸಾಧನೆಗಾಗಿ ಹೋಗೋದು ತಪ್ಪಲ್ಲವೇ ಅನ್ನೋ ಪ್ರಶ್ನೆ. ಅನೇಕ ಇಂದಿನ ಸಾಹಿತ್ಯಗಳಲ್ಲಿ, ಕಥೆ ಕಾದಂಬರಿಗಳಲ್ಲಿ ನಾವು ಇಂಥ ಪ್ರಸಂಗಗಳನ್ನು ನೋಡ್ತೀವಿ. ಸ್ವಲ್ಪ ಅತಿರಂಜಿತ ವರ್ಣನೆಗಳೇ ಇರ್ತದೆ. ಅವನಿಗೆ ಸಂಸಾರದಲ್ಲಿ ವಿರಕ್ತಿ ಬಂತು, ಎಲ್ಲೋ ಹೋಗಿ ಸನ್ಯಾಸ ತಗೊಂಡ, ಸನ್ಯಾಸ ಜೀವನ ಒಗ್ಗಲಿಲ್ಲ, ತಿರುಗಿ ಸಂಸಾರದಲ್ಲಿ ಬಂದ. ಆವಾಗ ಹೆಂಡತಿಯಾದವಳು ಅವನನ್ನು ತುಚ್ಛ ಮಾಡಿದ್ಲು, ಮಕ್ಕಳು ಅವನನ್ನು
ಕುಟುಕಿ ಮಾತನಾಡಿದರು. ಇಂಥ ಎಲ್ಲ ಪ್ರಸಂಗಗಳು ಓದಿಸ್ಕೊಂಡು ಹೋಗ್ತವೆ. ಮತ್ತು ಅಲ್ಲಿ ವೇದಾಂತ ಮನೋಭಾವದವರನ್ನು ಟೀಕೆ ಮಾಡಿದಾಗ ಆ ಬುದ್ಧಿಜೀವಿಗಳ ಅಹಮ್ಮಿಗೆ ಒಂದು ತೃಪ್ತಿಯೂ ದೊರೀತದೆ. ಈ ವೇದಾಂತ ಅನ್ನೋದು ಎಸ್ಕೇಪಿಸಮ್ಗೆ ಸಹಾಯ ಮಾಡುತ್ತೆ. ವೇದಾಂತಿನ್ಸ್ ಆರ್ ಎಸ್ಕೇಪಿಸ್ಟ್ಸ್. ಯಾಕೆ ಅಂದರೆ ಜೀವನದಲ್ಲಿ ಸುಖ ಬೇಕು, ಹೆಂಡತಿ ಮಕ್ಕಳು ಕೊಡೋ ಸುಖ ಬೇಕು. ಸಮಸ್ಯೆಗಳು ಬಂದಾಗ ವೇದಾಂತ ಈ ಸಂಸಾರದಿಂದ ಪಲಾಯನ ಮಾಡಿ ಎಲ್ಲಿಗೋ ಹಿಮಾಲಯಕ್ಕೆ ಹೋಗೋದು, ರಾಮಕೃಷ್ಣಾಶ್ರಮಕ್ಕೆ ಹೋಗೋದು, ಮನೆ ಬಿಟ್ಟು ಹೋಗಿ ಎಲ್ಲೋ ಒಬ್ಬನೇ ವಾಸ ಮಾಡೋದು, ಇಂಥದ್ದನ್ನು ಬೋಧಿಸುತ್ತೆ ವೇದಾಂತ. ಸೊ ವೇದಾಂತಿಗಳು ಎಸ್ಕೇಪಿಸ್ಟ್ ಮನೋಭಾವದವರು ಅಂತ ಅನ್ನೋ ವಿಷಯಗಳನ್ನು ನಾವು ಓದ್ತೀವಿ ಇವತ್ತಿನ ಕಥೆ ಕಾದಂಬರಿಗಳಲ್ಲಿ. ಸ್ವಲ್ಪ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಆಳಕ್ಕೆ ಇಳಿದು ಈ ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿದರೆ ಬಹಳ ದೂರ ಹೋಗಬೇಕಾಗಿಲ್ಲ. ಸತ್ಯ ತಿಳಿಯುವ ಇಚ್ಛೆ ಇದ್ದರೆ ಸಾಕು. ಮೇಲ್ನೋಟಕ್ಕೆ ಇಂಥ ಋಷಿಗಳ, ಜ್ಞಾನಿಗಳ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ದೊಡ್ಡದನ್ನು ಸಾಧಿಸಿದವರ ಜೀವನ ಚರಿತ್ರೆಯನ್ನು ನೋಡಿದಾಗ ನಮಗೆ ತಿಳಿದು ಬರತಕ್ಕಂಥ ಸಂಗತಿ, ವೇದಾಂತಿಸ್ಟ್ಸ್ ಹ್ಯಾವ್ ನೆವರ್ ಬೀನ್ ಎಸ್ಕೇಪಿಸ್ಟ್ಸ್. ಯಾಕೆಂದರೆ ವೇದಾಂತ ಕರ್ತವ್ಯದಿಂದ ತಪ್ಪಿಸಿಕೊಳ್ಳೋದನ್ನು ಎಂದೂ ಬೋಧಿಸಿರಲಿಲ್ಲ. ಪುರಂದರದಾಸರ ಪದ್ಯ ಈಸಬೇಕು ಇದ್ದು ಜಯಿಸಬೇಕು, ಇದನ್ನು ಬಿಟ್ಟು ಓಡಿ ಹೋಗಬೇಕು ಅಂತ ಹೇಳಲಿಲ್ಲ. ಇಲ್ಲಿ ನೋಡಿ, ಪ್ರಕೃತದಲ್ಲಿ ಕರ್ದಮ ಋಷಿಯ ಚರಿತ್ರೆಯಲ್ಲಿ ಈ ಪ್ರಶ್ನೆ ಕೇಳಬಹುದು ನೀವು. ಪಿತರಿ ಪ್ರಸ್ಥಿತೆ ಅರಣ್ಯಂ ಅಂತ ಶ್ಲೋಕ ಆರಂಭ. ಕರ್ದಮ ಋಷಿ ತಾಯಿ ಅಂದರೆ ಕಪಿಲ ಮುನಿಯ ತಾಯಿ ಮತ್ತು ತನ್ನ ಮಗ ಕಪಿಲ ಮುನಿ ಅಂದರೆ ಹೆಂಡತಿ ಮಗ ಇವರಿಬ್ಬರನ್ನು ಬಿಟ್ಟು ಅರಣ್ಯಕ್ಕೆ ಹೊರಟು ಬಿಟ್ಟ. ತಪ್ಪಲ್ವೇ? ಸಾಂಸಾರಿಕ ಜವಾಬ್ದಾರಿಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿದ್ದು ಸ್ವಾರ್ಥ ಅಲ್ವೇ? ನನ್ನ ಆಧ್ಯಾತ್ಮಿಕ ಸಾಧನೆ, ನನ್ನ ಮೋಕ್ಷ, ಅದನ್ನು ಆ ಸ್ವಾರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೆಂಡತಿಯನ್ನು, ಮಕ್ಕಳನ್ನು ಅಲಕ್ಷ್ಯ ಮಾಡೋದು, ಜವಾಬ್ದಾರಿಯನ್ನು ಕಡೆಗಣಿಸೋದು, ಅದು ಸ್ವಾರ್ಥದ ಪರಮಾವಧಿ ಆಧ್ಯಾತ್ಮದ ಹೆಸರಲ್ಲಿ ಅಲ್ವೇ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ಭಾಗವತವನ್ನು ನೀವು ತೆಗೆದು ನೋಡ್ರಿ. ಹೀಗೆ ಹೊರಡೋ ಮೊದಲು ಹೆಂಡತಿಯ ಮತ್ತು ಮಗನ ಅನುಮತಿ ಪಡೆದ ಅಂತ ಸ್ಪಷ್ಟವಾಗಿ ಹೇಳ್ತದೆ. ಕರ್ದಮ ಋಷಿ ಹೊರಡೋ ಮೊದಲು ಹೆಂಡತಿ ಮಕ್ಕಳಿಬ್ಬರ ಅನುಮತಿಯನ್ನು ಪಡೆದ. ಅಷ್ಟೇ ಅಲ್ಲ, ಎಲ್ಲ ಸಾಂಸಾರಿಕ ಜವಾಬ್ದಾರಿಯನ್ನು ಮುಗಿಸಿ ಹೆಂಡತಿಗೂ ಜೀವನದಲ್ಲಿ ವಿರಕ್ತಿ ಬಂದು ಹೊರಡಬಹುದು ಅಂತ ಹೆಂಡತಿಯು ಮಗನು ಹೇಳಿದ ಮೇಲೆ ಅವರ ಅನುಮತಿಯನ್ನು ಪಡೆದು ಸಕಲ ಸಾಂಸಾರಿಕ ಕರ್ತವ್ಯಗಳನ್ನು ಮುಗಿಸಿದ ನಂತರ ಕರ್ದಮ ಋಷಿ ಅರಣ್ಯಕ್ಕೆ ಹೊರಟಿದ್ದಾನೆ. ಇದು ಕಲ್ಪನೆ ಮಾಡಿ ಹೇಳ್ತಿರೋದಲ್ಲ. ನಿಮಗೆ ಅಧ್ಯಾಯ, ಶ್ಲೋಕ ಎರಡೂ ಇದಕ್ಕೆ ಆಧಾರವಾಗಿ ಹೇಳ್ತಾ ಇದ್ದೇನೆ. ಅಧ್ಯಾಯ 24, ಶ್ಲೋಕ 38. ಗಚ್ಚ ಕಾಮಂ ಮಯಾ ಪೃಷ್ಟ. ಕಪಿಲ ಮುನಿ ತಂದೆಗೆ ಹೇಳ್ತಾನೆ, ಮಯಾ ಪೃಷ್ಟ, ನನ್ನನ್ನು ಕೇಳಿದ್ದೀರಿ, ನನಗೆ ತಾಯಿಯ ಜವಾಬ್ದಾರಿಯನ್ನು ಒಪ್ಪಿಸಿದ್ದೀರಿ, ನಿಮ್ಮ ಕರ್ತವ್ಯಗಳನ್ನೆಲ್ಲ ಮುಗಿಸಿದ್ದೀರಿ, ಇನ್ನು ತಾವು ಹೊರಡಬಹುದು. ಕಪಿಲ ಮುನಿ ತಂದೆಯಾದ ಕರ್ದಮರಿಗೆ ಆಶ್ರಮ ತೊರೆಯಲು ನೀಡಿರುವ ಸ್ಪಷ್ಟ ಅನುಮತಿ. ಅಧ್ಯಾಯ 24, ಶ್ಲೋಕ 38. ಗಚ್ಚ ಕಾಮಂ ಯಥಾ ಪೃಷ್ಟ. ಆಯಿತು, ಹೆಂಡತಿ ಅನುಮತಿ ಇಟ್ಟುಕೊಂಡ್ರ ಅವರು? ಹೆಂಡತಿ ವಿಷಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ರಾ? ಕೇಳಿ ಈ ಪ್ರಶ್ನೆ. ಇದಕ್ಕೆ ಬಹಳ ಚಂದ ಉತ್ತರ ಇದೆ ಭಾಗವತದಲ್ಲಿ. ನನಗನ್ನಿಸ್ತದೆ, ಕರ್ದಮರು ಹೆಂಡತಿಯ ಮಾತನ್ನು ಕೇಳಿದಂತೆ, ಅವಳ ಇಚ್ಛೆಗಳನ್ನು ಪೂರೈಸಿದಂತೆ ಪ್ರಾಯ ನಮ್ಮಲ್ಲಿ ಯಾರೂ ಹೆಂಡತಿಯ ಮನೋಕಾಮನೆಗಳನ್ನು ಪೂರೈಸಲಿಲ್ಲ. ನಮಗೆ ಅಶಕ್ಯ ಅದು. ಹೆಂಡತಿಯಾದ ದೇವಹೂತಿಯೊಡನೆ ಸುದೀರ್ಘ ಕಾಲ ಸಂಸಾರ ಮಾಡಿ ಅವಳ ಇಚ್ಛೆಯನ್ನು ಪೂರೈಸಲಿಕ್ಕೆ
ಕಷ್ಟಪಟ್ಟು ಮಾಡಿರ್ತಕ್ಕಂಥ ತನ್ನ ತಪಸ್ಸಿನ ಪ್ರಭಾವವನ್ನು ಉಪಯೋಗ ಮಾಡ್ತಾರೆ, ವಿನಿಯೋಗಿಸ್ತಾರೆ. ಗಂಡ ಕ್ಷುಲ್ಲಕವಾದ 4 ಕಾಸು ನಾನು ಕಷ್ಟಪಟ್ಟು ದುಡಿದಿದ್ದೀನಿ, ಅವಳಿಗೆ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಈ ಲೆಕ್ಕಾಚಾರಕ್ಕೆ ತೊಡಗ್ತಾನೆ. ಹಳೆ ತಲೆಮಾರಿನಲ್ಲಿ ನಾನು ನೋಡಿದ್ದೀನಿ, ದೊಡ್ಡ ಸಂಬಳ ಇರೋ ಗಂಡ ಆ ಸಂಬಳ ತಂದು ಹೆಂಡತಿ ಕೈಗೆ ಕೊಡ್ತಾ ಇದ್ದ ಪ್ರತಿ ಮಂಥೆಂಡಿಗೆ. ಇದು ನಿನ್ನ ಸಂಸಾರ, ನಿನ್ನ ಸ್ವಾತಂತ್ರ್ಯ, ನೀನು ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊ. ಸಂಪೂರ್ಣ ಸಂಬಳ ಹೆಂಡತಿ ಕೈಗೆ. ಅತ್ಯಂತ ಆಧ್ಯಾತ್ಮಿಕ ವ್ಯಕ್ತಿ, ನಾನು ಹೇಳ್ತಿರೋ, ಹೆಸರು ಹೇಳಬಾರ್ದು ಅಂತಿದ್ದೀನಿ, ನನ್ನ ಫ್ಯಾಮಿಲಿಯಲ್ಲೇ ಇದ್ದರು. ಎಲ್ಲೋ ಹೇರ್ ಕಟ್ಟಿಂಗಿಗೆ ಹೋಗಬೇಕಾದ್ರೆ 10 ರೂಪಾಯಿ ಹೆಂಡತಿ ಮುಂದೆ ಕೈ ಚಾಚಬೇಕು, ಅವಳು ದುಡ್ಡು ಕೊಡಬೇಕು. ಅವಳಿಗೆ ಈ ಸಂಸಾರ ನನ್ನದು ಅನ್ನೋ ಭಾವನೆ ಬರೆಸೋದು ಬಹಳ ಮುಖ್ಯ. ಅವಳು ಸಂತೋಷವಾಗಿರೋದು ಇಡೀ ಕುಟುಂಬದ ಸಂತೋಷಕ್ಕೆ ಬಹಳ ಮುಖ್ಯ. ಈ ಮಾತನ್ನು ಹೇಳ್ತಾ ಇದ್ರು ಅವರು. ಅದಕ್ಕೋಸ್ಕರ ಹಿಂಗೆ ಮಾಡ್ತೀನಿ. ಹಾಗೆ ಮಾಡುವವರು ಕಡಿಮೆ ಅಂತ ನಾನು ಅಂದ್ಕೋತೀನಿ. ಇಲ್ಲಿ ನೋಡಿ, ನಮಗೆ ಹೇಗೆ ಇವತ್ತು 8, 10 ತಾಸು 12 ತಾಸು ಕಷ್ಟಪಟ್ಟು ಕೆಲಸ ಮಾಡಿ ಗಳಿಸಿದ ಸಂಬಳ ನಮಗೆ ಬಹಳ ಮುಖ್ಯ. ಜೀವನದಲ್ಲಿನ ಎಲ್ಲ ಸುಖವನ್ನು ತೊರೆದು ಕಷ್ಟಪಟ್ಟು ತಪಸ್ಸನ್ನು ಮಾಡಿದ ಕರ್ದಮ ಋಷಿ ಆ ತಪಸ್ಸಿನ ಫಲವನ್ನು ಧಾರೆ ಎರೆದು ಏನು ಮಾಡಿದರು? ಹೆಂಡತಿನ ಕೇಳಿದರು, ಮದುವೆ ಆದ ಮೇಲೆ ಎಲ್ಲಿಗೆ ಹೋಗಬೇಕು ಹನಿಮೂನಿಗೆ, ಏನು ಅಪೇಕ್ಷೆ ನಿಂದು? ತಪಃಪ್ರಭಾವದಿಂದ ವಿಮಾನ ನಿರ್ಮಾಣ ಮಾಡಿ, ಅದ್ಭುತವಾದ ವರ್ಣನೆ ಬರ್ತದೆ ಭಾಗವತದಲ್ಲಿ. ಮಧುಚಂದ್ರ ವಿಹಾರ, ಲೋಕಲೋಕಾಂತರಗಳ ಸಂಚಾರ. ಯಾಕ? ಹೆಂಡತಿ ಅಪೇಕ್ಷೆಯನ್ನು ಪೂರ್ಣ ಮಾಡಲಿಕ್ಕೆ. ಕಿಮಲಭ್ಯೆ ಪ್ರಸನ್ನೆ ಶ್ರೀನಿಕೇತನೆ. ಆ ಭಗವಂತನನ್ನು ಒಲಿಸ್ಕೊಂಡಿದ್ರು ಮಹಾನುಭಾವರು. ತಪಃಪ್ರಭಾವವನ್ನು ಉಪಯೋಗಿಸಿ ಮಧುಚಂದ್ರ ವಿಹಾರ ಮಾಡಿ ಆ ದೇವಹೂತಿಯ ಅಪೇಕ್ಷೆಗಳನ್ನು ಪೂರ್ಣ ಮಾಡಿದರು. 9 ಹೆಣ್ಣುಮಕ್ಕಳನ್ನು ಹೆತ್ತು ಅವರಿಗೆಲ್ಲ ಯೋಗ್ಯ ವರನನ್ನು ಹುಡುಕಿ ಅವರೆಲ್ಲರ ವಿವಾಹವನ್ನು ನೆರವೇರಿಸಿದರು. ಈ ವಿವರ 24ನೇ ಅಧ್ಯಾಯದ 20ನೇ ಶ್ಲೋಕದಿಂದ 24ನೇ ಶ್ಲೋಕಗಳವರೆಗೆ ಬಂದಿದೆ. ಕನ್ಯೆಯರ ಹೆಸರು, ಅವರ ಅಳಿಯಂದರ ಹೆಸರು ಕೂಡ ಅಲ್ಲಿ ಬಂದಿವೆ. ಕಲಾ ಎಂಬಾಕೆಯನ್ನು ಮರೀಚಿ ಅನ್ನೋ ಋಷಿಗೆ, ಅನಸೂಯೆಯನ್ನು ಅತ್ರಿಗೆ, ಶ್ರದ್ಧಾಳನ್ನು ಅಂಗಿರ ಅನ್ನೋ ಋಷಿಗೆ, ಹವಿರ್ಭೂ ಅನ್ನೋವಳನ್ನು ಪುಲಸ್ತ್ಯರಿಗೆ, ಪುಲಹರಿಗೆ ಗತಿ ಎಂಬಾಕೆಯನ್ನು, ಕ್ರತುವಿಗೆ ಕ್ರಿಯಾ ಎಂಬಾಕೆಯನ್ನು, ಖ್ಯಾತಿಯನ್ನು ಭೃಗುವಿಗೆ, ಶಾಂತಿಯನ್ನು ಅಥರ್ವನಿಗೆ, ಹೀಗೆ ವಿವಾಹ ಮಾಡಿದರು ಎಂಬುದಾಗಿ ಬರ್ತದೆ. ಹೀಗೆ ಮಧುಚಂದ್ರ, ಮಕ್ಕಳು, ಅವರ ವಿವಾಹ, ಎಲ್ಲ ಅಪೇಕ್ಷೆಗಳು, ಸಕಲ ವಿಧ ಸಾಂಸಾರಿಕ ಬಯಕೆಗಳು ಪೂರಿತವಾದ ಬಳಿಕ ದೇವಹೂತಿಗೆ ಸಂಸಾರದಲ್ಲಿ ಅಲಂಭಾವ ತೃಪ್ತಿ ಉದಯಿಸಿತು. ಸಂಸಾರ ಬಂಧನದಿಂದ ಬಿಡುಗಡೆಯ ಮಾರ್ಗವನ್ನು ಮನಸ್ಸು ಬಯಸಿತು. ಅದನ್ನು ಪತಿಯಲ್ಲಿ ನಿವೇದಿಸ್ತಾಳೆ. ಈ ಉಲ್ಲೇಖ 23ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಬಂದಿದೆ. ಆ ಅಧ್ಯಾಯದ ಕೊನೆಯ ಶ್ಲೋಕ ಇದು. ಅದನ್ನು ಅನುಗ್ರಹಿಸ್ತಾರೆ. ಕಪಿಲ ಅಂತಕ್ಕಂಥ ಭಗವಂತನ ಅವತಾರ ನಿನ್ನ ಗರ್ಭದಲ್ಲಿ ಆಗಿ ಅವನಿಂದ ನಿನಗೆ ಮೋಕ್ಷ ಮಾರ್ಗದ ಉಪದೇಶ ದೊರೆಯುತ್ತದೆ, ನಿನ್ನ ಆ ಅಪೇಕ್ಷೆಯೂ ಪೂರ್ಣವಾಗ್ತದೆ ಅಂತ ಹೇಳಿದರು. ಇಷ್ಟಾದರೂ ಬಿಟ್ಟು ಹೋಗಲಿಲ್ಲ ಅವಳನ್ನು. ಕಪಿಲ ಮುನಿಯ ಅವತಾರ ಆಗುವವರೆಗೆ ಇದ್ದು ಬಳಿಕ ಆ ಕಪಿಲ ದೊಡ್ಡವನಾಗಿ ಅವನ ಅನುಮತಿ, ಹೆಂಡತಿಯ ಅನುಮತಿ, ಇಬ್ಬರ ಮನಃಪೂರ್ವಕ ಅನುಮತಿಯನ್ನು ಪಡೆದು ಸಕಲ ಸಾಂಸಾರಿಕ ಕರ್ತವ್ಯಗಳನ್ನು ನಿರ್ವಹಿಸಿ ಆಗ ಆಶ್ರಮ ತೊರೆದು ವನಕ್ಕೆ ತೆರಳಿದರು ಅಂತ ಹೇಳ್ತದೆ ಭಾಗವತ. ಇಲ್ಲಿ ನಮಗೆ ನಮ್ಮ ಪ್ರಶ್ನೆಗೆ, ಇವತ್ತಿನ ಬುದ್ಧಿಜೀವಿಗಳು ಮಾಡತಕ್ಕಂಥ ಪ್ರಶ್ನೆಗೆ ಬಹಳ ಸ್ಪಷ್ಟವಾದ ಉತ್ತರ ಇದೆ ಅಂತ ಭಾವಿಸ್ತೇನೆ. ಮುಂದಿನ ಶ್ಲೋಕ ನೋಡಿ. ಮುಂದೆ ದೇವಹೂತಿ ಹಾಗೂ ಅವಳ ಪುತ್ರನಾದ ಕಪಿಲರೂಪಿ ಭಗವಂತನ ಸಂವಾದ ಆರಂಭವಾಗ್ತಾ ಇದೆ. ಅಧ್ಯಾಯ 25 ಶ್ಲೋಕ 10. ಅಥ ಮೇ ದೇವ ಮೋಹ ಸಮ್ಮೋಹಂ ಅಪಾಕೃಷ್ಟುಂ ತ್ವಮರ್ಹಸಿ. ಅಥ ಮೇ ದೇವ ಮೋಹ ಸಮ್ಮೋಹಂ ಅಪಾಕೃಷ್ಟುಂ
ತ್ವಮರ್ಹಸಿ ಯೋವಗ್ರಹಃ ಅಹಂ ಮಮ ಇತಿ ಏತಸ್ಮಿನ್ ಯೋಜಿತಸ್ತ್ವಯಾ. ಹೇ ದೇವ, ಮೇ ಮೋಹ ಸಮ್ಮೋಹಂ ಅಪಾಕೃಷ್ಟುಂ ತ್ವಂ ಅರ್ಹಸಿ. ನನ್ನೊಳಗಿನ ನಾನು, ನನ್ನದು ಅನ್ನೋ ಮೋಹ ಸಮ್ಮೋಹ ಇವುಗಳನ್ನು ನಿವಾರಿಸಲಿಕ್ಕೆ ತ್ವಂ ಅರ್ಹಸಿ, ತ್ವಮೇವ ಅರ್ಹಸಿ, ನೀನು ಮಾತ್ರ ಸಮರ್ಥ. ಯಾಕೆ? ಅಹಂ ಮಮ ಇತಿ ಏತಸ್ಮಿನ್ ಯೋಜಿತಃ ತ್ವಯ ಅಲ್ವೇ? ಅಹಂ ಅನ್ನೋ, ಮಮ ಅನ್ನೋ, ಅಹಂ ಅನ್ನೋ ಮೋಹ, ಮಮ ಅನ್ನೋ ವ್ಯಾಮೋಹ ಸಮ್ಮೋಹ, ಇತಿ ಏತಸ್ಮಿನ್ ಇವುಗಳಿಂದ ಕೂಡಿರ್ತಕ್ಕಂಥ ಈ ಸಂಸಾರದಲ್ಲೇ ಯಾರು ನನ್ನನ್ನು ಯೋಜಿಸಿದವರು? ಯೋಜಿತಃ ತ್ವಯ ಅಲ್ವೇನೋ ಸ್ವಾಮಿ, ನೀನು ಈ ಸಂಸಾರದ ಬಂಧನದಲ್ಲಿ ನನ್ನನ್ನು ಯೋಜನೆ ಮಾಡಿದ್ದಿ. ನೀನೇ ಹಾಕಿದ ಈ ಬಂಧನವನ್ನು ನೀನೇ ಬಿಡಿಸಬಲ್ಲೆ. ಆದ್ದರಿಂದ ತ್ವಂ ಅರ್ಹಸಿ ಅಂದರೆ ಏನರ್ಥ? ನೀನು ಮಾತ್ರ ಬಿಡಿಸಬಲ್ಲಿ ಅಂತ ಅರ್ಥ. ತ್ವಮೇವ ಅಂತ ಅವನಲ್ಲಿ ಬೇಡಿಕೊಂಡಿದ್ದಾಳೆ. ಶ್ಲೋಕ 13. ಶ್ರೀ ಭಗವಾನ್ ಉವಾಚ ಯೋಗಃ ಆಧ್ಯಾತ್ಮಿಕಃ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿಃ ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಬಹಳ ಸ್ಪಷ್ಟವಾಗಿ ಬಹಳ ಮಹತ್ವದ ಮಾತನ್ನು ಕಪಿಲ ಮುನಿ, ಭಗವಂತನ ಅವತಾರಿಗಳಾದ ಕಪಿಲ ಋಷಿಗಳು ಹೇಳ್ತಾ ಇದ್ದಾರೆ. ಭಗವಾನ್ ಉವಾಚ. ನೋಡಿ, ಶ್ಲೋಕದ ಆರಂಭ ಯೋಗ, ಯೋಗ ಶಬ್ದದಿಂದ ಶ್ಲೋಕದ ಆರಂಭ. ಅದೇನದು? ನಿಶ್ರೇಯಸಾಯ ಪುಂಸಾಂ ನಿಶ್ರೇಯಸಾಯ ಕಲ್ಯಾಣಾಯ ಆಧ್ಯಾತ್ಮಿಕ ಯೋಗ, ಆಧ್ಯಾತ್ಮಿಕ ಯೋಗ ಮೇ ಮತಃ. ಯಾಕೆ? ಅತ್ಯಂತ ಉಪರತಿ ಯತ್ರ ದುಃಖಸ್ಯ ಸುಖಸ್ಯ ಚ. ಈ ಸುಖ ದುಃಖಗಳ ಚಕ್ರ ಏನಿದೆ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ ಹೇಳ್ತೀವಲ್ಲ, ಇವುಗಳಿಗೆ ಅತ್ಯಂತ ಉಪರತಿ, ಆತ್ಯಂತಿಕ ಕೊನೆ. ಓ ಸುಖ ಮುಗೀತು, ದುಃಖ ಶುರುವಾಯಿತು. ದುಃಖ ಏನೋ ಬಹಳ ಕಾಲ ಇರೋದಿಲ್ಲ ರೀ, ಸ್ವಲ್ಪ ತಡ್ಕೊಳ್ಳಿ, ಸುಖ ಬರುತ್ತೆ ಅಂತ ಹೇಳ್ತಿರ್ತಾರೆ. ಒಂದು ಮುಗಿದ ಮೇಲೆ ಒಂದು ಬರ್ತಾ ಇರ್ತದಲ್ಲ, ಇವುಗಳಿಗೆ ಆತ್ಯಂತಿಕ ಉಪರತಿ ಎಂದು. ಉಪರತಿ ಅಂದರೆ ಕೊನೆ. ಅದು ಯೋಗದಿಂದಲೇ ಸಾಧ್ಯ. ಆದ್ದರಿಂದ ನೀವು ಗಮನಿಸಿ, ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಗೀತೆ ಅಧ್ಯಾಯಗಳನ್ನು ಗಮನಿಸಿದರೆ ಅಲ್ಲಿ ಯೋಗ ಅನ್ನೋ ಶಬ್ದ ಇದೆ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಪುರುಷೋತ್ತಮ ಯೋಗ, ಸಾಂಖ್ಯಯೋಗ. ಯಾಕೆ ಪ್ರತಿ ಅಧ್ಯಾಯದ ಕೊನೆಗೆ ಯೋಗ 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 ಅನ್ನೋ ಶಬ್ದ ಬಳಸ್ತಾ ಇದ್ದಾರೆ ಅಂದರೆ, ಜ್ಞಾನ, ಭಕ್ತಿ ಮುಂತಾದ ಅನೇಕ ಉಪಾಯಗಳನ್ನು, ಅವರವರ ಜೀವ ಸ್ವಭಾವಕ್ಕೆ ಅನುಗುಣವಾದ ಮಾರ್ಗಗಳನ್ನು ತಿಳಿಸಿದ ಶ್ರೀಕೃಷ್ಣ ಇವೆಲ್ಲನೂ ಯೋಗ ಅಂದರೆ ಉಪಾಯಗಳು, ಭಗವಂತನನ್ನು ಹೊಂದಲಿಕ್ಕೆ ಉಪಾಯಗಳು. ಯೋಗ ಅಂದರೆ ಯೂನಿಯನ್, ಭಗವಂತನೊಡನೆ ಒಂದಾಗುವಿಕೆ. ಅದಕ್ಕೋಸ್ಕರ ಯೋಗ ಅಂದರೆ ಉಪಾಯ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಇವೆಲ್ಲ ಉಪಾಯಗಳು. ಯಾಕೆ? ಯೋಗಕ್ಕೋಸ್ಕರ, ಭಗವಂತನೊಡನೆ ಅವನ ಸಾನ್ನಿಧ್ಯವನ್ನು ಸೇರಲಿಕ್ಕೋಸ್ಕರ, ಅವನೊಡನೆ ಒಂದಾಗಲಿಕ್ಕೋಸ್ಕರ. ಯೋಗ ಅಂದರೆ ಒಂದಾಗೋದು. ಆ ಯೋಗವನ್ನು ಇಲ್ಲಿ ವಿಸ್ತಾರವಾಗಿ ಕಪಿಲರೂಪಿ ಭಗವಂತ ಹೇಳ್ತಾ ಹೋಗ್ತಾ ಇದ್ದಾನೆ. ಶ್ಲೋಕ 14. ತಮಿಮಂ ತೇ ಪ್ರವಕ್ಷ್ಯಾಮಿ ಯಮವೋಚಂ ಪುರಾನಘೇ ಋಷೀಣಾಂ ಶ್ರೋತು ಕಾಮಾನಾಂ ಯೋಗಂ ಸರ್ವಾಂಗನೈಪುಣಂ. ನೋಡಿ ಎಂಥ ಮಾತು ಹೇಳ್ತಾನೆ ಯೋಗದ ಬಗ್ಗೆ. ಯೋಗಂ ಸರ್ವಾಂಗ ನೈಪುಣಂ, ಎಲ್ಲ ಅಂಗಗಳಿಂದ ಪರಿಪೂರ್ಣವಾಗಿರ್ತಕ್ಕಂಥ, ಮಾನವನ ಉನ್ನತಿಗೆ ನಿಪುಣವಾಗಿರ್ತಕ್ಕಂಥ ಅಂಥ ಯೋಗಂ ತೇ ಪ್ರವಕ್ಷ್ಯಾಮಿ. ಹೇ ಅನಘೆ, ಪುಣ್ಯಜೀವಿಯೇ, ಅಘ ಅಂದರೆ ಪಾಪ,
ಅನಘ ಅಂದರೆ ಪಾಪರಹಿತಳು, ಪುಣ್ಯವಂತಳು ಅಂತ ಅರ್ಥ. ಹೇ ಅನಘೆ, ದೇವಹೂತಿಯನ್ನು ಕುರಿತು ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ಅನಘೆ, ಶ್ರೋತು ಕಾಮಾನಾಂ ಋಷೀಣಾಂ ಸರ್ವಾಂಗ ನೈಪುಣಂ ಯೋಗಂ ಯಂ ಅವೋಚಂ ತಂ ಇಮಂ ತೇ ಪ್ರವಕ್ಷ್ಯಾಮಿ. ಶ್ರೋತು ಕಾಮಾನಾಂ ಋಷೀಣಾಂ, ಹಿಂದೆ ಕೇಳಬಯಸಿದ ಜಿಜ್ಞಾಸುಗಳಾದ ಋಷಿಗಳಿಗೆ ನಾನು ಹೇಳಿದ್ದ ಸರ್ವಾಂಗ ಯುಕ್ತವಾಗಿರ್ತಕ್ಕಂಥ, ಕಾರ್ಯವನ್ನು ಸಾಧಿಸೋದರಲ್ಲಿ, ಗುರಿಯನ್ನು ಸಾಧಿಸೋದರಲ್ಲಿ ನಿಪುಣವಾಗಿರ್ತಕ್ಕಂಥ ಅಂಥ ಯೋಗವನ್ನು ಈಗ ನಿನಗೆ ಹೇಳ್ತೇನೆ. ಶ್ಲೋಕ 15. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಸಾಂಖ್ಯ ತತ್ವದ ವಿವರಗಳನ್ನು ಕೊಡ್ತಕ್ಕಂಥ ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಇದು. ಚೇತಃ ಖಲು ಅಸ್ಯ ಬಂಧಾಯ. ಚೇತಃ ಸಾಧನೆಗೆ ಅತ್ಯಂತ ಸಾಧಕ ಬಹಳ ಗಮನ ಹರಿಸಬೇಕಾದ ಶಬ್ದ ಇದು. ಏನು ಚೇತಃ ಅಂದರೆ? ಚೇತಃ ಅಂದರೆ ಮನಸ್ಸು. ಚೇತಃ ಗುಣೇಶು ಸಕ್ತಂ, ರಾಜಸ ತಾಮಸ ಗುಣಗಳಲ್ಲಿ ಆಸಕ್ತವಾದರೆ ಬಂಧಾಯ, ಸಂಸಾರ ಬಂಧನಕ್ಕೆ ಕಾರಣ ಆಗ್ತದೆ. ಪುಂಸಿ ರತಂ, ಪುಂಸಿ ಅಂದರೆ ಪುರುಷನಲ್ಲಿ, ಪುರುಷಬ್ದ ವಾಚ್ಯನಾದ ಶ್ರೀಹರಿಯಲ್ಲಿ ರತಂ ಆಸಕ್ತವಾದರೆ ಮುಕ್ತಯೇ, ಮುಕ್ತಿಗೆ ಕಾರಣ ಆಗ್ತದೆ. ಒಂದೇ ಮನಸ್ಸು ಅದು ರಾಜಸ ತಾಮಸ ಗುಣಗಳಲ್ಲಿ, ಆ ಗುಣಗಳ ವಿರಾಟ್ ರೂಪವಾಗಿರ್ತಕ್ಕಂಥ ಈ ಪ್ರಪಂಚದ ಕ್ರಿಯೆಗಳಲ್ಲಿ, ವಿಷಯೋಪಭೋಗಗಳಲ್ಲಿ ಆಸಕ್ತವಾದರೆ ಬಂಧಾಯ, ಅಷ್ಟಷ್ಟು ಆಳಕ್ಕೆ ಸಂಸಾರದ ಬಂಧದಲ್ಲಿ ಸಿಲುಕ್ತದೆ. ಅದೇ ಮನಸ್ಸು ಪುಂಸಿರಥಂ, ಆ ಪರಮ ಪುರುಷನಲ್ಲಿ ಆಸಕ್ತವಾದರೆ ಮುಕ್ತಯೇ ಅಂತ. ಇದು ಸಾರವನ್ನು ಸರಳವಾಗಿ ಹೇಳ್ತಕ್ಕಂಥ ಶ್ಲೋಕ. ಶ್ಲೋಕದ ಆರಂಭ, ಇಡೀ ಶ್ಲೋಕ ಮನಸ್ಸಿನಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗಬೇಕು ಅಂಥ ಶಬ್ದವನ್ನು ಬಳಸಿ ಹೇಳ್ತಾ ಇದ್ದಾನೆ. ನೋಡಪ್ಪ, ಇದನ್ನೊಂದು ನೆನಪಿನಾಗಿ ಇಟ್ಕೊಂಡು ಬಿಡ್ರಿ. ಏನದು? ಚೇತಃ ಅಲ್ವಾ? ಬೇಕಾದಷ್ಟು ಗ್ರಂಥಗಳಿದೆ, ಬೇಕಾದಷ್ಟು ಪ್ರವಚನಗಳಿದೆ, ಬೇಕಾದಷ್ಟು ಉಪದೇಶಗಳು, ಅನುಕೂಲಗಳು ಎಲ್ಲ ಇದೆ. ಆದರೆ ಅತ್ತ ಕಡೆಗೆ ನೋಡಲಿಕ್ಕೆ ಇಚ್ಛೆ ಇಲ್ಲ, ಮನಸ್ಸಿಲ್ಲ. ಮನೆಯೊಳಗೇನೆ ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಪಂಡಿತರ ಮನೆಯೊಳಗೇನೆ ಮಾರ್ಗ ತಪ್ಪಿದವರು ಹುಟ್ಟುತ್ತಾರೆ, ವ್ಯಸನಿಗಳು ಹುಟ್ಟುತ್ತಾರೆ. ಯಾಕೆ? ಪಾಪ ಪಂಡಿತರೇನು ಮಾಡಬೇಕು? ಇವನದೇ ಆದ ಒಂದು ಮನಸ್ಸಿದೆ ಮಗನಿಗೆ, ಅದರ ಪ್ರಕಾರ ಅವನ ಜೀವನ. ಗುಣೇಶು ಸಕ್ತಂ ಬಂಧಾಯ. ನನ್ನ ಬ್ಯಾಕ್ಗ್ರೌಂಡ್ ಎಂಥದ್ದು, ನನ್ನ ಸುತ್ತಮುತ್ತಲಿನವ್ರು ಎಂಥವರು, ನನಗಿರೋ ಪುಸ್ತಕಗಳು ಎಂಥವು, ಇವೆಲ್ಲಕ್ಕಿಂತ ಮಹತ್ವದ್ದು ನನ್ನ ಮನಸ್ಸು ಎಂಥದ್ದು. ಯಾವುದರಲ್ಲಿ ಸಹಜವಾದ ಆಸಕ್ತಿ ಆ ಮನಸ್ಸಿಗಿದೆ, ಇದನ್ನು ಬಹಳ ಎಚ್ಚರದಿಂದ ಪ್ರತಿಯೊಬ್ಬನೂ ಗಮನಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಚೇತಃ ಖಲು ಅಸ್ಯ ಬಂಧಾಯ. ಕೊನೆಯಿಲ್ಲದ ಬಂಧನದಲ್ಲಿ ಸಿಲುಕಿಬಿಡ್ತಾನೆ ಮನುಷ್ಯ, ಈ ಒಂದು ಎಚ್ಚರ ಇಲ್ಲ ಅಂತಾದರೆ. ಸಂಸಾರದಿಂದ ಹೊರಗೆ ಬರಬೇಕು ಅನ್ನುವವರಿಗೆ ಒಂದು ಮಾರ್ಗ ಯಾವುದದು? ಪುಂಸಿರಥಂ. ಭಗವತ್ ಪ್ರಜ್ಞೆ ಅದೊಂದು ಹೃದಯದಲ್ಲಿ ಗಟ್ಟಿಯಾಗಿದ್ದರೆ ಅನೇಕ ಅಪಾಯಗಳಿಂದ ನಮ್ಮನ್ನದು ಪಾರು ಮಾಡ್ತದೆ.
ಇಟ್ ಇಸ್ ಲೈಕ್ ಗೈಡಿಂಗ್ ಲೈಟ್. ಎಲ್ಲೋ ಒಂದು ಕಡೆಗೆ ಆ ಲೈಟ್ ಇರ್ತದೆ, ಆದರೆ ಅದರ ಪ್ರಕಾಶ ಇಡೀ ಕೋಣೆಯ ತುಂಬ ವ್ಯಾಪಿಸಿದ ಹಾಗೆ ಹೃದಯದಲ್ಲಿ ಒಂದು ಕಡೆಗೆ ಭಗವತ್ ಪ್ರಜ್ಞೆ, ಅವನಲ್ಲಿ ಒಂದು ಪ್ರೀತಿ, ಪುಂಸಿ ರಥಂ, ಆ ಪರಮಪುರುಷನಲ್ಲಿ ಪ್ರೀತಿ ಅದು ಭದ್ರವಾಗಿದ್ದರೆ ಅನೇಕ ರಾಜಸ ತಾಮಸ ಯೋಚನೆಗಳಿಂದ ನಮ್ಮನ್ನದು ಪಾರು ಮಾಡ್ತದೆ. ಮನುಷ್ಯ ಹೇಗಿರ್ತಾನೆ ಅಂದರೆ, ಒಂದು ಕಡೆಗೆ ಇದು ನಾನು ಆಧ್ಯಾತ್ಮಿಕರು ಅನಿಸ್ಕೊಂಡಿರೋರ್ದು ಹೇಳ್ತಿದ್ದೇನೆ. ದೇವರ ಪೂಜೆ ನಿತ್ಯ, ಯಥಾಶಕ್ತಿ ಶಾಸ್ತ್ರಗ್ರಂಥಗಳ ಶ್ರವಣ, ಪುರಾಣ ಪುಣ್ಯಕಥೆಗಳನ್ನು ಕೇಳೋದು, ದಾನ ಧರ್ಮ ಎಲ್ಲ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿದವರಿಗೆ ಎಂಥ ಪುಣ್ಯಜೀವಿ, ಎಷ್ಟು ಸಾಧನೆ ಮಾಡ್ತಿದ್ದಾನೆ ಅನ್ನಿಸ್ಬೇಕು. ಆದರೆ ಆ ತ್ರಿಗುಣಗಳ ಬಂಧ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅವನಿಗೆ ಎಷ್ಟೋ ಸಲ ತಿಳಿಯೋದಿಲ್ಲ ಹೇಗೆ ಅದರ ಬಂಧನಕ್ಕೆ ಅವನು ಸಿಲುಕ್ತಾನೆ ಅನ್ನೋದು. ಎಲ್ಲೋ ಒಂದು ಕಡೆಗೆ ಲೋಭ, ಅಸೂಯೆ, ಅಹಂಕಾರ ತನಗೆ ತಿಳಿಯದಂತೆ ತೋರ್ಪಡಿಸ್ತಾನೆ. ಆಮೇಲೆ ಪಶ್ಚಾತ್ತಾಪ ಪಡೋದು ಉಂಟು ಸಾತ್ವಿಕನಾಗಿದ್ದರೆ. ನನಗೊಂದು ಸಂಗತಿ ನೆನಪಾಗಿದೆ. ನಮ್ಮೂರಿನಲ್ಲಿ ನಡೆದ ಕಥೆ ಇದು. 4 ಜನ ಅಣ್ತಮ್ಮಂದರು. ದೇವರು ಚೆನ್ನಾಗಿಟ್ಟಿದ್ದಾನೆ, ಮಕ್ಕಳು ಮೊಮ್ಮಕ್ಕಳು, ಆರೋಗ್ಯ, ಸಂಪತ್ತು, ಸಮಾಜದಲ್ಲಿ ಸ್ಥಾನ ಎಲ್ರಿಗೂ ಅವರವರ ಯೋಗ್ಯತಾನುಸಾರ ಕೊಟ್ಟಿದ್ದಾನೆ. ಹಳ್ಳಿಯಲ್ಲಿ ಅವರಿಗೆ ಒಂದು ಪಿತ್ರಾರ್ಜಿತ ಹಳೆ ಮನೆ, ಒಂದಷ್ಟು ಜಮೀನು, ಹಿರಿಯರು ಕಟ್ಟಿಸಿದ ಒಂದು ದೇವಸ್ಥಾನ ಎಲ್ಲ ಇದೆ. ಯಾರೋ ನೋಡ್ಕೊಳ್ತಿದ್ದಾರೆ. ದೊಡ್ಡ ಶಹರಗಳಲ್ಲಿರ್ತಕ್ಕಂಥ ಈ ಅಣ್ತಮ್ಮಂದರು ವರ್ಷಕ್ಕೊಂದು ಸಲ ಕುಟುಂಬ ಸಮೇತ ಹಳ್ಳಿಗೆ ಹೋಗಿ ಆ ದೇವಸ್ಥಾನದಲ್ಲಿ ಉತ್ಸವವನ್ನು ಆಚರಣೆ ಮಾಡಿ, ದೊಡ್ಡ ಕುಟುಂಬ, 100 ಜನ ಬರೀ ಕುಟುಂಬದವರೇ ಆಗ್ತಾರೆ, ಅಷ್ಟು ದೊಡ್ಡ ಕುಟುಂಬ ಅದು. ಎಲ್ಲ ಸೇರಿ ಉತ್ಸವವನ್ನು ವೈಭವದಿಂದ ಆಚರಿಸಿ ಪರಸ್ಪರ ಭೇಟಿಯೂ ಆಯಿತು, ಲೌಕಿಕವೂ ಆಯಿತು, ಭಗವದ್ ಅನುಗ್ರಹವೂ ಆಯಿತು. ಆ ಉತ್ಸವದಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಾರೆ. 4-8 ದಿನ ಇದ್ದು ಆ ಹಳ್ಳಿ ವಾತಾವರಣವನ್ನು ಸಂತೋಷಿಸ್ತಾರೆ. ಹೀಗೆ 4-8 ದಿನ ಇದ್ದು ಪರಸ್ಪರ ಭೇಟಿ ಮಾಡಿ ಸಂತೋಷದಿಂದ ಊರಿಗೆ ಮರಳ್ತಾರೆ. ಈ ಅಣ್ತಮ್ಮಂದರು ಧಾರ್ಮಿಕ ಮನೋಭಾವದವರು. ಮನೆಯಲ್ಲಿ ನಿತ್ಯ ಪೂಜೆ, ವ್ರತ, ಉಪವಾಸ, ಶಾಸ್ತ್ರಗ್ರಂಥಗಳ ಅಧ್ಯಯನ ಇದನ್ನೆಲ್ಲ ಮಾಡ್ತಾ ಊರಿನಲ್ಲಿ ಧಾರ್ಮಿಕರು ಅಂತ ಗೌರವಕ್ಕೆ ಪಾತ್ರರಾಗಿರುವಂಥವ್ರು. ಇವರು ತಾಯಿ ತಂದೆ ಕಾಲವಾಗಿ ಹಲವಾರು ವರ್ಷಗಳೇ ಕಳೆದು ಹೋಗಿವೆ. ವರ್ಷಕ್ಕೊಂದು ಸಲ ಮಾಡ್ತಕ್ಕಂಥ, ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಉತ್ಸವಕ್ಕೆ ಆ ವರ್ಷ ಆ 4 ಜನ ಅಣ್ತಮ್ಮಂದರಲ್ಲಿ 2 ಯಾವುದೋ ಕಾರಣಕ್ಕೋಸ್ಕರ, ಒಬ್ಬನಿಗೆ ನೌಕರಿ, ಇನ್ನೊಬ್ಬನಿಗೆ ಏನೋ ಒಂದು ಸಾಂಸಾರಿಕ ಅನಾನುಕೂಲ, ಆ ವರ್ಷ ಬರಲಿಲ್ಲ. ಬಂದಿರೋ 2ರಲ್ಲಿ ಒಬ್ಬವ ಕಿರಿಯ ಮಗ, ಆ 4ರಲ್ಲಿ ಕಿರಿಯ ಮಗ. ಅವನ ಮೇಲೆ ತಾಯಿ ಬದುಕಿದ್ದಾಗ ಬಹಳ ಪ್ರೀತಿ ಕಿರಿಯ ಮಗನ ಮೇಲೆ. ಮುಪ್ಪಿನ ಕಾಲದಲ್ಲಿ ಅವನ ಹತ್ರನೇ ಇದ್ಲು. ಅವನಿಗೆ ಒಮ್ಮೆ ತಾಯಿ ಹೇಳಿದ ಮಾತು ನೆನಪಾಗಿದೆ ಅಲ್ಲಿ ಬಂದಾಗ. ಆ ಹಿಂದಿನ ಕಾಲದಲ್ಲಿ ಈಗಿನಂತೆ ಚಿನ್ನ ಬೆಳ್ಳಿ ಪಾತ್ರೆಗಳನ್ನು ಇಡಲಿಕ್ಕೆ ಲಾಕರು ಅವೆಲ್ಲ ಅನುಕೂಲಗಳಿರಲಿಲ್ಲ. ಪದೇ ಪದೇ ಯಾವ ಚಿನ್ನ ಬೆಳ್ಳಿ ಪಾತ್ರೆಗಳನ್ನು ಉಪಯೋಗಿಸೋದಿಲ್ವೋ ಅವುಗಳನ್ನು ಹಿತ್ತಲಿನಲ್ಲಿ ಒಂದು ಕಡೆಗೆ ತೆಗ್ಗು ಮಾಡಿ ಅಲ್ಲಿ ಇಡೋದು ಪದ್ಧತಿ. ಆ ತಾಯಿ ಆ ಕಿರಿಯ ಮಗನಿಗೆ ಹೇಳಿದಾಳೆ, ನೋಡು, ಹಿತ್ತಲಲ್ಲಿ ಅಲ್ಲೊಂದು ನೆಲ್ಲಿ ಗಿಡ ಇದೆಯಲ್ಲ, ಅದರ ಎಡಮಗ್ಲು ತೆಗ್ಗು ಮಾಡಿ ಅಲ್ಲಿ ಮುಚ್ಚಿಡ್ತಿದ್ವಿ. ಸಂಸಾರಕ್ಕೆ ಬಹಳ ಕಷ್ಟ ಆದಾಗ ಆಪತ್ಕಾಲದ ಧನ ಅದು, ಅದನ್ನು ತೆಗೆದು ಮಾರಾಟ ಮಾಡೋದು ಅಥವಾ ಅಡ ಇಡೋದು ಅಂತಾರೆ, ದುಡ್ಡು ಕೊಟ್ಟು ಆಮೇಲೆ ಬಿಡಿಸ್ಕೊಂಡು ಬರೋದು, ಆ ತರಹ ಮಾಡ್ತಿದ್ವಿ. ಅವು ಎಲ್ಲನೂ ನಾವು ಉಪಯೋಗ ಮಾಡಿಲ್ಲ. ಎಷ್ಟೋ ಕಷ್ಟದ ಕಾಲದಲ್ಲಿ ತೆಗೆದು ಉಪಯೋಗ ಮಾಡ್ಕೊಂಡ್ವಿ. ಆಮೇಲೆ ಅವು ಇನ್ನೂ ಅಲ್ಲೇ ಕೆಲವು ಉಳಿದಿರಬೇಕು. ನನಗೆ ನೆನಪಿಲ್ಲ ಈಗ ಎಷ್ಟು ತೆಗೆದಿದ್ದೀವಿ, ಎಷ್ಟು ಅಲ್ಲಿ ಇರಬಹುದು ಅಂತ. ಯಾವಾಗಲಾದರೂ ಅಲ್ಲಿ ಹೋದಾಗ ಅದನ್ನು ತೆಗೆದು ನೀನು ಉಪಯೋಗ ಮಾಡ್ಕೋ ಅಂತ ಆ ಕಿರಿಯ ಮಗನಿಗೆ ಹೇಳಿದಾಳೆ.
ಮನೆಯಲ್ಲಿ ನಿತ್ಯ 4 ತಾಸು ಪೂಜೆ ಮಾಡುತ್ತಿದ್ದ ಮಗ ಇವನು. ರಿಟೈರ್ ಆದ ಬಳಿಕ ಬರೀ ಶಾಸ್ತ್ರಗ್ರಂಥ ಅವಲೋಕನದಲ್ಲಿ ಇಡೀ ದಿವಸ ಕಳೀತಾ ಇದ್ದ ಪರಮ ಧಾರ್ಮಿಕ. ಅಂಥವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿದೆ. ಎಲ್ಲ ಅಣ್ಣತಮ್ಮಂದರು ಇರುವಾಗ ಅಲ್ಲಿ ತೆಗ್ಗು ತೋಡಿ ಆ ಪಾತ್ರೆಗಳನ್ನು ಹೊರಗೆ ತೆಗೆದ್ರೆ ನಮಗೂ ಪಾಲು ಕೊಡು ಅಂತಾರೆ. ನನಗೊಬ್ಬನಿಗೇನೆ ಆ ತೆಗ್ಗು ತೋಡಿ ಒಳಗಡೆ ನೋಡಿ ತಗೊಳ್ಳುವಷ್ಟು ದೈಹಿಕ ಸಾಮರ್ಥ್ಯ ಇಲ್ಲ. ಇನ್ನೊಬ್ಬ ಇದ್ದಾನೆ, ಅವನಿಗೊಬ್ಬನಿಗೆ ಈ ವಿಷಯ ಹೇಳ್ಬಿಡೋದು. ಈ ವರ್ಷ ಹೇಗೂ ಉಳಿದ 2 ಅಣ್ಣಂದರು ಬಂದಿಲ್ಲ, ನಾನು ಮತ್ತು ಇನ್ನೊಬ್ಬ ಮಾತ್ರ ಇದ್ದೇವೆ. ಗುಟ್ಟಾಗಿ ಇಬ್ಬರೇ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ಹಿತ್ತಲ ಜಾಗದಲ್ಲಿ ಆ ನೆಲ್ಲಿ ಗಿಡದ ಪಕ್ಕ ಅಗದು ಏನೇನಿವೆ ನೋಡಬೇಕು, ನಾನು ಅವನು ಹಂಚಿಕೊಳ್ಬೇಕು ಅಂತ. ಸಾಧಾರಣ ರಾತ್ರಿ 12-1 ಗಂಟೆ ಮೇಲೆ ಆ ಗುದ್ಲಿ ಸಲಿಕೆ ಮೊದಲೇ ತಂದಿಟ್ಕೊಂಡಿದ್ರು. ನೆಲ ಅಗಿಯೋ ಶಾರೀರಿಕ ಶ್ರಮ ಮಾಡಿ ರೂಢಿ ಇಲ್ಲದೆ ಇರುವವರು, ಎಲ್ಲ 50 ವರ್ಷದ ಸಮೀಪ ಬಂದಿದ್ದಾರೆ. ನಿಂತು ಅಲ್ಲಲ್ಲಲ್ಲಿ ಆಯಾಸ ಪರಿಹಾರ ಮಾಡಿಕೊಂಡು ಸರಿಸುಮಾರಾಗಿ ರಾತ್ರಿ ಇಡೀ ಬೆವರು ಸುರಿಸಿ ಆಳಕ್ಕೆ ತೆಗ್ಗುಗಳು, ಒಂದು ಕಡೆಗೆ ಬಂದಿಲ್ಲ ಅಂದರೆ ಇನ್ನೊಂದು ಕಡೆಗೆ ಬಂದಿಲ್ಲ ಅಂದರೆ ಮತ್ತೊಂದು ಕಡೆಗೆ, ಆ ನೆಲ್ಲಿ ಗಿಡದ ಸುತ್ತಮುತ್ತ ಸುಮಾರು ತೆಗ್ಗುಗಳನ್ನು ತೆಗೆದು ಇಡೀ ರಾತ್ರಿ ಶ್ರಮ ಪಟ್ಟಿದ್ದಾರೆ. ಎಲ್ಲೂ ಯಾವ ಪಾತ್ರೆಯೂ ಸಿಕ್ಕಿಲ್ಲ. ಮುಚ್ಚಲಿಕ್ಕೆ ಶರೀರದಲ್ಲಿ ಶಕ್ತಿ ಸಾಲದೆ ಆಯಾಸ ಆಗಿ ಹಾಗೆ ಮಲಗಿಬಿಟ್ಟಿದ್ದಾರೆ. ಮರುದಿವಸ ಮಧ್ಯಾಹ್ನ ಯಾವಾಗಲೂ ಅನುಕೂಲ ಆದಾಗ ಎದ್ದು ಆ ತೆಗ್ಗುಗಳನ್ನು ಮುಚ್ಚಿದ್ದಾರೆ. ಕುಟುಂಬದಲ್ಲಿ ಅದನ್ನು ನೋಡಿದ ಕೆಲವರಿಗೆ ಸಂಶಯ, ಏನು ಯಾರು ತೆಗ್ಗು ಮಾಡಿದ್ದಾರೆ ಯಾಕೆ ಅಂತೆಲ್ಲ ಮಾತಾಡಿದವ್ರನ್ನ ಸ್ವಲ್ಪ ಜೋರು ಮಾಡಿ ಬಾಯಿ ಮುಚ್ಚಿಸಿದ್ದಾರೆ. ಮುಗೀತು. ಕೆಲ ಕಾಲ ಕಳೆದ ಮೇಲೆ ಸಾತ್ವಿಕರು ಅಂತ ಅದಕ್ಕೆ ಹೇಳಿದೆ ನಾನು. ಮನಸ್ಸಿಗೆ ಯಾಕೋ ಖೇದ ಅನಿಸಿದೆ, ತಾವು ಮಾಡಿದ ತಪ್ಪು ಅನಿಸಿದೆ. ವ್ಯರ್ಥ ಶ್ರಮ, ಅದರ ಜೊತೆಗೆ ಅಣ್ಣಂದರಿಗೆ ಮೋಸ ಮಾಡಲಿಕ್ಕೆ ಹವಣಿಸಿದೆವು ಅನ್ನೋ ವಿಚಾರ ನಾಚಿಕೆ ತಂದಿದೆ. ಹೋಗಿ ಹೇಳಲಿಕ್ಕೆ ಸಂಕೋಚ, ಏನು ಅಂದ್ಕೊಳ್ಳಿಕ್ಕಿಲ್ಲ. ಬಹಳ ವಿಚಾರ ಮಾಡಿ ತಡ್ಕೊಳ್ಳಿಕ್ಕಾಗದೆ ಧೈರ್ಯ ಮಾಡಿ ಇಬ್ಬರು ಬಂದು ಅದಕ್ಕೋಸ್ಕರ ಗಾಡಿ ಚಾರ್ಜ್ ಮಾಡಿಕೊಂಡು ಊರಿಗೆ ಬಂದು ಅಣ್ಣಂದ್ರ ಹತ್ರ ಬಂದು ಕ್ಷಮಿಸಿ, ಭಾಳ ದೊಡ್ಡ ತಪ್ಪು ಮಾಡಿದ್ದೀವಿ ನಾವು, ನಾಚಿಕೆ ಆಗ್ತಾ ಇದೆ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಅಂತ ಕೇಳಿದ್ದಾರೆ. ಅಣ್ಣಂದರು ನಕ್ಕು ಕ್ಷಮಿಸಿದ್ದಾರೆ. ಎಲ್ಲ ಸೇರಿ ನಕ್ಕು ಮನಸ್ಸನ್ನು ಹಗುರವಾಗಿಸಿಕೊಂಡು ಮೊದಲಿನಂತೆ ಪ್ರೀತಿಯಿಂದ ಮುಂದುವರೆದಿದ್ದಾರೆ. ಯಾತಕ್ಕೆ ಈ ಕಥೆಯನ್ನು ಹೇಳಿದೆ ಅಂದರೆ ಇದರ ಸಂದೇಶ ಇಷ್ಟೇ. ಧಾರ್ಮಿಕ ಮಾರ್ಗದಲ್ಲಿ ಇರುವವನನ್ನು ಕೂಡ ಆ ರಾಜಸ ತಾಮಸ ಗುಣಗಳು ವಿದ್ವಾಂಸಮಪಿ ಕರ್ಷತಿ, ಗೀತೆಯಲ್ಲಿ ಹೇಳಿದ ಹಾಗೆ ಜ್ಞಾನಿಯನ್ನು ಬಿಡೋದಿಲ್ಲ. ಅವು ಎಲ್ಲೋ ಒಂದು ಕಡೆಗೆ ಹೊಂಚು ಹಾಕಿ ಕೂತಿರ್ತಾವೆ. ಯಾವುದೋ ಒಂದು ಲಾಭ, ಈ ಲೋಭ, ಯಾವುದೋ ಒಂದು ದುರಾಸೆ, ಅದು ಹೇಗೆ ಒಂದು ಬೇಟೆಯಾಡೋ ಪ್ರಾಣಿ ಹೊಂಚು ಹಾಕಿ ತನ್ನ ಬೇಟೆಗೆ ಯಾವ ಪ್ರಾಣಿನ ಕಬಳಿಸ್ಬೇಕು ಅಂತ ಹೋಗ್ತದೋ ಅದನ್ನು ಬಿಡದೆ ಕಬಳಿಸ್ತದೋ, ಹಾಗೆ ಈ ಕಾಮಕ್ರೋಧಾದಿಗಳು, ಈ ಅಸೂಯೆ, ಈ ಮತ್ಸರ, ಈ ದುರಾಸೆ ಎಲ್ಲೋ ಹೊಂಚು ಹಾಕಿ ಕೂತಿರ್ತವೆ. ಆಧ್ಯಾತ್ಮಿಕ ಪಥದಲ್ಲಿ ಬೆಳೀತಾ ಇರೋನನ್ನು ಕಬಳಿಸ್ತವೆ. ಮನಸ್ಸಿನಲ್ಲಿ ಒಂದು ಸಣ್ಣ ವಿಚಾರ ಸಾಕು. ಸರೋವರದಲ್ಲಿ, ಪ್ರಶಾಂತ ಸರೋವರದಲ್ಲಿ ಒಂದು ಸಣ್ಣ ಕಲ್ಲು ನೀವು ಒಗೆದ್ರೆ ಇಟ್ ಕ್ರಿಯೇಟ್ಸ್ ರಿಪಲ್ಸ್, ತರಂಗಗಳು ಏರ್ಪಡ್ತವೆ. ಸ್ವಲ್ಪ ಹೊತ್ತಿನಲ್ಲಿ ಇಡೀ ಸರೋವರ ಆ ತರಂಗಗಳಿಂದ ತುಂಬಿ ಹೋಗ್ತದೆ. ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ಸೂಕ್ಷ್ಮ ದೃಷ್ಟಿ ಇದ್ದವರು ಕಾಣಬಹುದು, ಅಥವಾ ವಿಶೇಷ ಟೂಲ್ಗಳನ್ನು ಬಳಸಿ ಕಾಣಬಹುದು. ಹಾಗೆ ಮನಸ್ಸಿನಲ್ಲಿ ಒಂದು ಸಣ್ಣ ಯೋಚನೆ, ಹೀಗೆ ಮಾಡಿದರೆ ಹೇಗೆ, ಸಾಕಷ್ಟು ಆ ಒಂದು ದುರಾಸೆಯ ಯೋಚನೆ, ಒಂದು ಕೆಟ್ಟ ಯೋಚನೆ, ಅದು ಧಾರ್ಮಿಕನನ್ನು ಹಾಳು ಮಾಡ್ತದೆ. ಎಷ್ಟು ಜತನದಿಂದ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ತನ್ನನ್ನು ತಾನು ಪವಿತ್ರನನ್ನಾಗಿ ಪೋಷಿಸಿಕೊಂಡು ಬಂದಿರ್ತಾನೆ, ಈ ಒಂದು ಹಾಳು ಯೋಚನೆ
ಅವನನ್ನು ಬುದ್ಧಿ ಕೆಡಿಸ್ತದೆ, ಮನಸ್ಸು ಕೆಡಿಸ್ತದೆ, ಮಾರ್ಗ ತಪ್ಪಿಸ್ತದೆ. ಆಮೇಲೆ ಒಳಗಿಂದ ಒಳಗೆ ಅದು ಕುಟುಕ್ತಿರ್ತದೆ. ಇಷ್ಟೆಲ್ಲ ಧಾರ್ಮಿಕ ಕೆಲಸ ಮಾಡ್ತಿದ್ದೀನಿ, ಬಟ್ ಆವಾಗ ಹಿಂಗೆ ಮಾಡಿದ್ದೀನಲ್ಲ, ಸಾಯೋ ತನಕ ಕುಟುಕ್ತದೆ ಅದು. ಹರೇದ ವಯಸ್ಸಿನಲ್ಲಿ ಉಪೇಕ್ಷೆ ಮಾಡಿಬಿಡ್ತೀವಿ, ಏನೇನೋ ಬ್ಯುಸಿ ಇರ್ತೀವಿ, ಬೇರೆ ಕೆಲಸದಲ್ಲಿ ಮನಸ್ಸು ತೊಡಗಿಸ್ತೀವಿ. ಮುಪ್ಪು ಬಂದಾಗ ಅವು ನೆನಪಿಗೆ ಬರ್ತವೆ, ಏನೂ ಮಾಡುವಂತೆ ಇಲ್ಲ, ಅಸಹಾಯಕ ಸ್ಥಿತಿ. ಇದನ್ನೊಂದು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ, ಇದೊಂದು ಇಲ್ಲದೇ ಇದ್ದರೆ ನನ್ನ ಜೀವನ ಚೆನ್ನಾಗಿರ್ತಾ ಇತ್ತು. ಯಾರಿಗೂ ಗೊತ್ತಿಲ್ಲ, ಆದರೆ ತಪ್ಪಲ್ವ ಮಾಡಿತ್ತು. ಭಗವಂತ ಶಿಕ್ಷಿಸದೇ ಇರ್ತಾನೆ ನನ್ನನ್ನು. ಈ ಯೋಚನೆ ಅವನನ್ನು ಪಶ್ಚಾತ್ತಾಪಕ್ಕೆ ಈಡು ಮಾಡ್ತದೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಚೇತಃ ಸಾಂಖ್ಯತತ್ವದ ಆರಂಭದಲ್ಲಿ ಕಪಿಲ ಮುನಿ ಚೇತಃ ಅನ್ನೋ ಶಬ್ದದಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನೀವು ಎಷ್ಟೇ ಜ್ಞಾನಿಗಳಾಗಿರಲಿ, ಎಷ್ಟೇ ಧಾರ್ಮಿಕ ವಾತಾವರಣದಲ್ಲಿರಲಿ, ಮನಸ್ಸನ್ನು ಬಹಳ ಹುಷಾರಾಗಿ ಕಾಪಾಡಿಕೊಳ್ಬೇಕು. ಇನ್ನೊಬ್ಬರ ಕೈಯಲ್ಲಿ ಒಳ್ಳೆಯವನೋ ಜ್ಞಾನಿನೋ ಪ್ರಸಿದ್ಧಿ ಪಡೆದವನೋ ಅನ್ನಿಸ್ಕೊಳ್ಳೋದಕ್ಕಿಂತ ಅಂತರಂಗದಲ್ಲಿ ಆ ಸಾಕ್ಷಿ, ಇದು ಸರಿ, ಇದು ತಪ್ಪು, ಆ ಇನರ್ ವಾಯ್ಸ್ ಅದು ಹೇಳ್ತಿರ್ತದೆ. ಅದನ್ನು ಅಲಕ್ಷ್ಯ ಮಾಡೋ ಮೊದಲು ಮತ್ತೊಮ್ಮೆ ಮನಸ್ಸಿನಿಂದ ಯೋಚನೆ ಮಾಡಬೇಕು. ಚೇತಃ ಖಲು ಅಸ್ಯ ಬಂಧಾಯ, ಅವನನ್ನು ಕಟ್ಟಿ ಹಾಕ್ತದೆ, ಬಿಡಿಸ್ಲಿಕ್ಕೆ ಆಗಲಾರ್ದ ಹಾಗೆ. ಈ ಮಾತನ್ನು ಚೇತಃ ಖಲು ಅಸ್ಯ ಬಂಧಾಯ, ಇದನ್ನು ಮನಸ್ಸಿನಲ್ಲಿ ಕೊರೆದುಕೊಂಡು ಬಿಡಬೇಕು. ಸಾಂಖ್ಯತತ್ವದ ಆರಂಭದಲ್ಲಿ ಕಪಿಲ ಮುನಿ ನಮ್ಮನಿಗೆಲ್ಲರಿಗೂ ಈ ಶಬ್ದದಿಂದ ಎಚ್ಚರಿಸ್ತಾ ಇದ್ದಾನೆ. ಇದಕ್ಕೆ ಒಂದೇ ಒಂದು ಮಾರ್ಗ, ಪುಂಸಿರತಂ. ಈ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾನೆ. ಪರಮಪುರುಷನಲ್ಲಿ ಮನಸ್ಸು ನೆಲೆಗೊಳ್ಳಬೇಕು. ಎಲ್ಲ ಕ್ರಿಯೆಗಳ ಹಿಂದೆ ಪರಮಾತ್ಮ ಪ್ರಜ್ಞೆ ಕೆಲಸ ಮಾಡ್ತಾ ಇದ್ದರೆ ಮನುಷ್ಯ ಪಾಪಕಾರ್ಯಗಳಿಂದ ತನ್ನನ್ನು ಪಾರು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಮತ್ತೆ ಮತ್ತೆ ಸಜ್ಜನ ಸಹವಾಸ ಮಾಡಬೇಕು, ಪುರಾಣಗಳನ್ನು ಕೇಳಬೇಕು, ಶಾಸ್ತ್ರದ ಮಾತುಗಳನ್ನು ಆಲಿಸಬೇಕು. ಆ ಪರಮಪುರುಷನಲ್ಲಿ ಮನಸ್ಸು ತೊಡಗಿಸಲಿಕ್ಕೆ ಅವರವರ ಸ್ವಭಾವಕ್ಕನುಸಾರವಾದ ಮಾರ್ಗಗಳನ್ನು, ಜ್ಞಾನ ಮಾರ್ಗ ಕೆಲವರಿಗೆ, ಕರ್ಮ ಮಾರ್ಗ ಕೆಲವರಿಗೆ ಹೋಗೋದಿಲ್ಲಪ್ಪ. ಶಾಸ್ತ್ರ ಗ್ರಂಥಗಳು, ಸುಧಾದಿ ಗ್ರಂಥಗಳನ್ನು ಕೇಳ್ತಾ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ, ಮನಸ್ಸು ಅದರಲ್ಲಿ ಎಂಗೇಜ್ ಆಗೋದೇ ಇಲ್ಲ. ಏನು ಮಾಡಲಿ ನಾನು? ಏನು ತಪ್ಪಿಲ್ಲ, ಅದು ಒಂದೇ ಏನು ಮೋಕ್ಷಕ್ಕೆ ಮಾರ್ಗ ಅಲ್ಲ, ಕರ್ಮ ಮಾರ್ಗ ಅಂತ ಇದೆ. ಭಗವಂತನ ಪ್ರೀತ್ಯರ್ಥವಾಗಿ ನಿಷ್ಕಾಮ ಕರ್ಮವನ್ನು ಮಾಡಿ ಭಕ್ತಿಯಿಂದ ಕೃಷ್ಣಾರ್ಪಣ ಅನ್ನಿ. ಆ ಕರ್ಮ ಮಾರ್ಗ ನಿಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ. ಆದ್ದರಿಂದ ಗೀತೆಯಲ್ಲಿ ಬರ್ತದೆ, ಯತ್ಸಾಂಖ್ಯೈ ಪ್ರಾಪ್ಯತೆ ಯೋಗಂ ತದ್ಯೋಗೈರಪಿ ಗಮ್ಯತೆ. ಯತ್ಸಾಂಖ್ಯೈ ಜ್ಞಾನಿಭಿ ಪ್ರಾಪ್ಯತೆ, ಜ್ಞಾನಿಗಳಿಂದ, ದೊಡ್ಡ ದೊಡ್ಡ ವಿದ್ವಾಂಸರಿಂದ ಯಾವುದು ಹೊಂದಲ್ಪಡುತ್ತದೆಯೋ, ಯತ್ ಪ್ರಾಪ್ಯತೆ ತತ್ ಯೋಗೈ ಅಪಿ ಗಮ್ಯತೆ. ಯೋಗ ಅಂದರೆ ಏನು? ನಿಷ್ಕಾಮ ಕರ್ಮವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡೋದು. ಅದನ್ನು ಮಾಡಿದವರು ಕೂಡ ಅದೇ ಸ್ಥಾನವನ್ನು ಹೊಂದುತ್ತಾರೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ತತ್ ಪ್ರಾಪ್ಯತೆ ಯೋಗೈ. ಹೀಗೆ ಕರ್ಮ ಮಾರ್ಗ ಅನುಸಾರಿಗಳಿಂದಲೂ ಕೂಡ ಅದೇ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ. ಕಳೆದ ಅನುಸಂಧಾನದಲ್ಲಿ ನಾನು ಕ್ಷೇತ್ರಗಳಿಗೆ ಹೋದಾಗ ಹೇಗೆ ಹೊತ್ತು ಕಳಿತೀವಿ, ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಆವಾಗ ನಾನು ಹೇಳಿದ ಮಾತುಗಳು ಜ್ಞಾನಯೋಗ, ಧ್ಯಾನ, ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಡಿದ ಮಾತುಗಳು. ಇದಕ್ಕೆ ಹೊರತಾದ ಕರ್ಮಯೋಗದ ಮಾರ್ಗವೂ ಒಂದಿದೆ ಅನ್ನೋದನ್ನು ಈ ಮೂಲಕ ನೆನಪಿಸ್ತಾ ಇದ್ದೇನೆ. ಭಗವತ್ ಪ್ರೀತ್ಯರ್ಥವಾಗಿ ಸೇವಾ ಕರ್ಮಗಳನ್ನು ಮಾಡಿ ಅವನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡೋದು ಅವನ ಪ್ರೀತಿಗೆ ಕಾರಣ. ಆ ಮಾರ್ಗದತ್ತ ಒಲವು ಇದ್ದವರು ಅದನ್ನು ಮಾಡಬಹುದು. ಹೀಗೆ ಈಗ ನೋಡಿ, ನಾವೆಲ್ಲೋ ಕ್ಷೇತ್ರಕ್ಕೆ ಹೋಗಿರ್ತೀವಿ, ಅಲ್ಲೇ ಸ್ತೋತ್ರ ಪಾರಾಯಣ ಮಾಡೋರದೊಂದು ಗುಂಪು ಕಾಣಿಸ್ತದೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರ್ತಾರೆ. ಭಜನೆ ಮಾಡೋರದೊಂದು ಗುಂಪು ಇರ್ತದೆ, ಕೂತ್ಕೊಂಡು ಮತ್ತೇನಲ್ಲದೆ ಇದ್ದರೂ ರಾಮ ಕೃಷ್ಣ ಈ ನಾಮಸ್ಮರಣೆ ಮಾಡ್ತಾ ಇದ್ರೂ ಆ ಗುಂಪಿನಲ್ಲಿ ಹೋಗಿ ಕೂತ್ಕೋಬೇಕು. ನಾಮಸ್ಮರಣೆ ಕಿವಿಗೆ ಬೀಳ್ತದೆ, ಭಕ್ತಿ ಉದ್ರಿಕ್ತ ಆಗಬಹುದು ಯಾವುದೋ ಸಂಸ್ಕಾರ ವಿಶೇಷದಿಂದ. ಗಟ್ಟಿಯಾಗಿ ನಾವು ಭಗವಂತನ ಹೆಸರನ್ನು ಹೇಳ್ತೀವಿ. ಅಲ್ಲೇನು ದ್ವೈತ ಅದ್ವೈತ ಯಾವುದೂ ವಿಚಾರ ಮಾಡಬಾರ್ದು.
ಅದು ಯಾವುದೇ ಗುಂಪಾಗಿರಲಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು ಅಂದರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಎಲ್ಲೋ ಗಿಫ್ಟ್ ಶಾಪಿಗೆ ಹೋಗಿ, ಈ ಊರಿಗೆ ಹೋಗಿದ್ವಿ, ಏನೇನು ಗಿಫ್ಟ್ ತೊಗೊಂಡ್ವಿ, ಮಂದಿಗೆ ಕೊಡಲಿಕ್ಕೆ ಏನೇನು ತಗೋತೀವಿ, ಎಲ್ಲ ಮಾಡಬೇಕು, ಇಲ್ಲ ಅಂತಿಲ್ಲ. ಅದರಲ್ಲೇ ಕಾಲ ಕಳೆದು ಹೋಗಬಾರ್ದು. ಯಾಕೆಂದರೆ ಮತ್ತೆ ಯಾವಾಗ ಬರ್ತೀವೋ ಏನೋ. ಆ ಪುಣ್ಯಕ್ಷೇತ್ರದಲ್ಲಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡೋದರಲ್ಲಿ ಸಮಯ ಕಳಿಬೇಕು. ಜ್ಞಾನ ಮಾರ್ಗ ನಮ್ಮದಲ್ಲ. ಈಗ ಅಲ್ಲೇ ದೊಡ್ಡ ಸ್ವಾಮಿಗಳು ಸುಧಾದಿ ಗ್ರಂಥಗಳ ಪಾಠವು ನಡೀತಾ ಇದ್ರೆ ಹೋಗಿ ಅಲ್ಲೂ ಕೂಡ್ರಿ, ತಿಳಿದಷ್ಟು ತಿಳಿತದೆ, ಕಿವಿ ಮೇಲೆ 4 ಶಬ್ದ ಬೀಳ್ತಾವ, ಸಜ್ಜನರ ಸಹವಾಸ ಆಗ್ತದೆ. ಇಲ್ಲಪ್ಪ ನಮಗದು ಬಗೆಹರಿಯೋದಿಲ್ಲ, ಭಜನೆಗೆ ಹೋಗಿ ಕೂಡ್ರಿ, ಗಟ್ಟಿಯಾಗಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿರಿ. ಅದು ಯಾವ ಗುಂಪು ನೋಡಬೇಡ್ರಿ, ಯಾವ ಜಾತಿಯವರು, ಯಾವ ಜನಾಂಗ, ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ದಾರಾ, ಬಾಂಧವೋ ವಿಷ್ಣು ಭಕ್ತಾಶ್ಚ, ನಮ್ಮ ಬಾಂಧವರವರು. ಆದ್ದರಿಂದ ಅಲ್ಲಿ ಕೂತ್ಕೊಂಡು ತನ್ಮಯ ಭಾವದಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೂ ಅದು ಪುಣ್ಯಕ್ಕೆ ಸಾಧನ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಯಥಾಮತಿ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. This session is no longer being recorded.